ಅನರ್ಹ BPL ಕಾರ್ಡುದಾರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯಾಕಂತಂದ್ರೆ ಯಾರು ಅನರ್ಹರಿದ್ದಾರೋ, ಯಾರು ಅರ್ಹರು BPL ಕಾರ್ಡನ್ನು ಹೊಂದಿದ್ದಾರೋ ಅವರ ಕಾರ್ಡ್ಗಳು ರದ್ದಾಗಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸರ್ಕಾರನೇ ಈ ಒಂದು ಮಾತನ್ನು ಹೇಳ್ತಾ ಇದೆ. ಯಾಕಂದರೆ ನಾವು ಯಾರ್ದು ಕೂಡ ರದ್ದು ಮಾಡಲ್ಲ, ಬರೀ ಪರಿಷ್ಕರಣೆಯನ್ನು ಮಾಡ್ತೀವಿ ಹೀಗಂತ ಹೇಳ್ತಾ ಇರುವಂಥದ್ದು ಆಹಾರ ಇಲಾಖೆ. ಯಾವುದೇ ಅನರ್ಹ BPL ಕಾರ್ಡ್ಗಳನ್ನು ನಾವು ರದ್ದು ಮಾಡಲ್ಲ, ರದ್ದು ಬದಲು ನಾವು ಪರಿಷ್ಕರಣೆಯನ್ನು ಮಾಡ್ತೀವಿ. ಪರಿಷ್ಕರಣೆಗೆ ಮುಂದಾಗಿದೆ ಆಹಾರ ಇಲಾಖೆ. ಅನರ್ಹರನ್ನು BPLನಿಂದ ತೆಗೆದು APLಗೆ ಶಿಫ್ಟ್ ಮಾಡುವಂತಹ ಪ್ಲಾನ್ ಆಗ್ತಾ ಇದೆ. ಯಾರಿಗೂ ಕೂಡ ಅನ್ಯಾಯ ಮಾಡಲ್ಲ, ಯಾವ ಕಾರ್ಡನ್ನು ಕೂಡ ನಾವು ರದ್ದು ಮಾಡಲ್ಲ, ಎಲ್ಲವನ್ನ ಪರಿಷ್ಕರಣೆ ಮಾಡ್ತೇವೆ ಅಂತ ಸಚಿವ ಮುನಿಯಪ್ಪ ಹೇಳಿರುವಂಥ. ಶಿಫ್ಟ್ ವೇಳೆ ಸಣ್ಣ ಪುಟ್ಟ ಸಮಸ್ಯೆ ಏನಾದರೂ ಆದರೆ 24 ಗಂಟೆಗಳಲ್ಲಿ ಪರಿಹಾರ ಕೊಡ್ತೀವಿ, ತಕ್ಷಣ ಸರಿಪಡಿಸಬೇಕು, ಆಹಾರ ಧಾನ್ಯವನ್ನು ಕೊಡಬೇಕು ಅಂತ ಹೇಳಿರು. ಅರ್ಹರಿಗೆ BPL ಕಾರ್ಡ್ ಸಿಗದಿದ್ದರೆ ತಕ್ಷಣ ಕೊಡಿಸ್ತೀವಿ, ಅನರ್ಹರು ಇದ್ದರೆ ಅವರನ್ನು BPLನಿಂದ ತೆಗೆದಿರಿ, ಅದು ತೆಗೆದು ಹಾಕಿ ಅಂತ ಹೇಳ್ತಾ ಇರುವಂಥ. ಅನರ್ಹ BPL ಕಾರ್ಡ್ದಾರರು ಏನಿದ್ದಾರೆ, ಯಾರು ತಗೊಂಡಿದ್ದಾರೆ ಅವರಿಗೆ ಒಂದು ಖುಷಿ ವಿಚಾರ ಇದು. ಯಾಕಂದರೆ ಅನರ್ಹರ ಒಂದು BPL ಕಾರ್ಡ್ಗಳು ನಾವು ಯಾರದನ್ನು ಕೂಡ ರದ್ದು ಮಾಡಲ್ಲ, ರದ್ದು ಮಾಡೋ ಬದಲು ನಾವು ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡ್ತೀವಿ, ಪರಿಷ್ಕರಣೆ ಮಾಡ್ತೀವಿ ಅಂತ ಆಹಾರ ಇಲಾಖೆ ಹೇಳ್ತಾ ಇದೆ. ಅನರ್ಹರನ್ನು BPL ಕಾರ್ಡ್ನಿಂದ ನಾವು ತೆಗೆದು APL ಕಾರ್ಡಿಗೆ ಶಿಫ್ಟ್ ಮಾಡ್ತೀವಿ, APL ಕಾರ್ಡ್ ಕೊಡ್ತೀವಿ ಅವರಿಗೆ. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು, ಯಾರ ಕಾರ್ಡನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಬಾರ್ದು, ಪರಿಷ್ಕರಣೆ ಮಾಡ್ತೇವೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಶಿಫ್ಟ್ ವೇಳೆ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು 24 ಗಂಟೆಗಳಲ್ಲಿ ನಾವು ಪರಿಹಾರ ಮಾಡ್ತೀವಿ, ತಕ್ಷಣ ಸರಿಪಡಿಸಿ ಆಹಾರ ಧಾನ್ಯ ಕೊಡ್ತೇವೆ ಅಂತ ಆಹಾರ ಮಂತ್ರಿ ಹೇಳಿರುವಂಥ. ಅರ್ಹರಿಗೆ BPL ಕಾರ್ಡ್ ಸಿಗದಿದ್ದರೆ ನಾವು ತಕ್ಷಣ ಕೊಡ್ತೀವಿ, ಏನು ನೀವು ಭಯಪಡಬೇಡಿ, ನಾವು ಯಾರನ್ನೂ ಕೂಡ ತೆಗೆದುಹಾಕಲ್ಲ. ಇದರ ಬಗ್ಗೆ CM ಸಿದ್ದರಾಮಯ್ಯ ಅವರು ತಮ್ಮ ಹೇಳಿಕೆಯನ್ನು ಹೇಳಿರುವಂಥದ್ದು. ಜಾಸ್ತಿ ಇರೋದು ಅಂತ ಸರ್, ಈಗ ಹೋದ ವರ್ಷ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಈ ಫ್ಲಡ್ ಸಂಬಂಧ ತಡವಾಗಿ ವರದಿ ಕೊಟ್ಟಿದೆ ಅಂತ ಅನ್ನೋ ಅಲಿಗೇಷನ್ ಲಾಸ್ಟ್ ಇಯರ್ ಬಂದಿತ್ತು. ಈ ವರ್ಷ ಏನಾದರೂ ಬೇಗ ಕೊಡ್ತೀರಾ ವರದಿ ಕೇಂದ್ರ ಸರ್ಕಾರಕ್ಕೆ? ಫ್ಲಡ್ ಲಾಸ್ ಡ್ಯಾಮೇಜ್ ಬಗ್ಗೆ ಸೆಂಟ್ರಲ್ ಗವರ್ನಮೆಂಟ್ ರಿಪೋರ್ಟ್ ಲಾಸ್ಟ್ ಇಯರ್ ಲೇಟ್ ಆಗಿ ಈ ಸತಿ ಏನಾದರೂ ನಾವು ಕಳಿಸ್ತಾ ಕೊಡ್ಲಿಲ್ಲ, ಕೋರ್ಟ್ ಹೋಗಿ ತಗೊಂಡು ಆಮೇಲೆ ಸುಪ್ರೀಂ ಕೋರ್ಟ್ ಹೋಗಿ ತಗೊಂಡು. ಸರ್, ತಾವು ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದೀರಿ, BPL ಕಾರ್ಡ್ರಲ್ಲಿ ಅನರ್ಹರ ಸಂಖ್ಯೆನೇ ಜಾಸ್ತಿ ಇರೋದು ಅಂತ. BPL ಹೋಲ್ಡರ್ ಸರ್ ಸರ್ಕಾರ ಯಾರನ್ನು ತೆಗಿಬಾರ್ದು, ಅನರ್ಹರಿಗೆ ತೆಗೆದಾಕ್ಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು, ಅನರ್ಹರನ್ನು ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಸರ್, ಈಗ ಹೋದ ವರ್ಷ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಈ ಫ್ಲಡ್ ಸಂಬಂಧ ತಡವಾಗಿ ವರದಿ ಕೊಟ್ಟಿದೆ ಅಂತ ಅನ್ನೋ ಅಲಿಗೇಷನ್ ಲಾಸ್ಟ್ ಇಯರ್ ಬಂದಿತ್ತು. ಈ ವರ್ಷ ಏನಾದರೂ ಬೇಗ ಕೊಡ್ತೀರಾ ವರದಿ ಕೇಂದ್ರ ಸರ್ಕಾರಕ್ಕೆ? ಫ್ಲಡ್ ಲಾಸ್ ಡ್ಯಾಮೇಜ್ ಬಗ್ಗೆ ಸೆಂಟ್ರಲ್ ಗವರ್ನಮೆಂಟ್ ರಿಪೋರ್ಟ್ ಲಾಸ್ಟ್ ಇಯರ್ ಲೇಟ್ ಆಗಿ ಈ ಸತಿ ಏನಾದರೂ ಆಗಿಲ್ಲ, ನಾವು ಕಳಿಸ್ತಾ ಕೊಡ್ಲಿಲ್ಲ, ಕೋರ್ಟ್ ಹೋಗಿ ತಗೊಂಡು ಆಮೇಲೆ ಸುಪ್ರೀಂ ಕೋರ್ಟ್ ಹೋಗಿ ತಗೊಂಡು. ಸರ್, ತಾವು ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದೀರಿ, BPL ಕಾರ್ಡ್ರಲ್ಲಿ ಅನರ್ಹರ ಸಂಖ್ಯೆನೇ ಜಾಸ್ತಿ ಇರೋದು ಅಂತ. BPL ಹೋಲ್ಡರ್ ಸರ್ ಸರ್ಕಾರ ಯಾರನ್ನು ತೆಗಿಬಾರ್ದು, ಅನರ್ಹರಿಗೆ ತೆಗೆದಾಕ್ಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು, ಅನರ್ಹರನ್ನು ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಯಾರು ಅರ್ಹರಿದ್ದಾರೆ, ಅರ್ಹರು BPL ಕಾರ್ಡ್ ಅಂದರೆ ಏನಿದ್ದಾರೆ, BPL ಕಾರ್ಡ್ ಏನಿದ್ದಾರೆ ಅನರ್ಹರು, ಅವರ ಒಂದು ಕಾರ್ಡನ್ನು ನಾವು ರದ್ದು ಮಾಡಲ್ಲ, ಬದಲಾಗಿ ನಾವು APL ಕಾರ್ಡ್ ಮಾಡಿ ಶಿಫ್ಟ್ ಮಾಡ್ತೀವಿ, ನಿಮ್ಮನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಅವರೇ ಹೇಳಿರುವಂಥದ್ದು. ಯಾಕಂದರೆ ಯಾರು ಕೂಡ ನೀವು ಯೋಚನೆ ಮಾಡಬೇಡಿ, ಈ ರೀತಿಯಾಗಿ ಒಂದು ಆಹಾರ ಇಲಾಖೆಯೇ ಅಧಿಕೃತವಾಗಿ ಸೂಚನೆಯನ್ನು ನೀಡಿದೆ ಅಂತ ಹೇಳಿ CM ಸಿದ್ದರಾಮಯ್ಯ ಅವರೇ ಈ ಮಾತನ್ನು ಹೇಳಿರುವಂಥದ್ದು. ಅನರ್ಹರ ಒಂದು BPL ಕಾರ್ಡ್ ಏನಿದೆ ಅದನ್ನು ನಾವೇನು ಕ್ಯಾನ್ಸಲ್ ಮಾಡಲ್ಲ, ಯೋಚನೆ ಮಾಡಬೇಡಿ, ನಿಮ್ಮನ್ನು APLಗೆ ಶಿಫ್ಟ್ ಮಾಡ್ತೀವಿ. ಯಾಕಂದರೆ ನೀವು ಆರ್ಥಿಕವಾಗಿ ಚೆನ್ನಾಗಿರೋದ್ರಿಂದ ನಿಮಗೆ BPL ಕಾರ್ಡ್ ಉಪಯೋಗ ಆಗಲ್ಲ, ಅದಕ್ಕಾಗಿ ನಿಮಗೆ APLಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿರ್ಬಾರ್ದು. ಸರ್ಕಾರದ ಈ ಒಂದು ಯೋಚನೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ KH ಮುನಿಯಪ್ಪ ಅವರೇನಿದ್ದಾರೆ ಆಹಾರ ಸಚಿವರು ಅವರು ಕೂಡ ಹೇಳಿದರು. ಯಾಕಂದರೆ ಈ ಒಂದು ಕಾರ್ಡ್ ಬದಲಾವಣೆಯಲ್ಲಿ BPLನಿಂದ APL ಮಾಡ್ತೀವಿ ನಾವು, ಅನರ್ಹರು ಏನಿದ್ದಾರೆ
ನೀವು ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿರುವಂಥದ್ದು. ಸರ್ಕಾರ ಹೇಳಿದೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಂಬಂಧಪಟ್ಟಂಥ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಯಾರು ಕೂಡ ನೀವೇನು ಭಯಪಡೋ ಅಗತ್ಯ ಇಲ್ಲ ಅಂತ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.